ನೋಡಿ ಇದು ಒಣಗೋಡೆ. ಹಾಂ ಹಾಂ ನೋಡಿ ಇಲ್ಲಿ ಬೇಕಾದರೆ ಹೇಳುವ ನೋಡಿ, ನೈಸರ್ಗಿಕ ಕೃಷಿನಲ್ಲಿ ಮುಖ್ಯವಾಗಿ ರೋಗ ಬರುತ್ತೆ ಹೋಗುತ್ತೆ. ಆದರೆ ಇಲ್ಲಿ ಮಿತ್ರಕೀಟ ಶತ್ರುಕೀಟ ನೋಡಿ ಜೂನ್ ಜುಲೈನಲ್ಲಿ ಆದ್ರಿ ಗಾಳಿ ಅಂತ ಬೀಸುತ್ತೆ. ಪೂರ್ವ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಬರುತ್ತೆ. ಬರಬೇಕಾದ್ರೆ ಆ ಗಾಳಿನ ಹೆಸರು ಆದ್ರಿ ಗಾಳಿ ಅಂತ. ಅದು ಕೆಟ್ಟ ಗಾಳಿ. ಅದೇನು ಮಾಡುತ್ತೆ, ನಮ್ಮ ಭೂಮಿಯ ಒಳಗಡೆ ಇಂಗಾಲಾಮ್ಲ ವಾಯು ಹ್ಯೂಮಸ್ನ ವ್ಯತ್ಯಾಸ ಮಾಡಿಬಿಡ್ತದೆ. ಅದಕ್ಕೆ ನಾವು ಮತ್ತು ವ್ಯತ್ಯಾಸ ಮಾಡುತ್ತೆ ಮತ್ತು ರೋಗ ಬರೋದು. ಇವೆಲ್ಲ ಇದಕ್ಕೆ ನಾವೇನು ಮಾಡಿದ್ದೀವಿ, ಸುತ್ತ ಪಶ್ಚಿಮ ಮತ್ತು ದಕ್ಷಿಣೋತ್ತರವಾಗಿ ನಾವು ಒಣಗೋಡೆಯನ್ನು ಮಾಡಿದ್ದೀವಿ. ನೋಡಿ ಇಲ್ಲಿ ಒಣಗೋಡೆ ಟೀಕು ಮತ್ತು ಸಿಲ್ವರ್ ಹಾಕಿದ್ದು ಅದನ್ನು ಕುಯ್ಕಟ್ಟಿದ್ವಿ. ಒಬ್ಬೆ ಕೌಳಿಕಾಯಿ ಹಾಕಿದ್ದೀವಿ, ಬಾಳೆ ಹಾಕಿದ್ದೀವಿ. ಇದನ್ನು ನಾವು ಒಳಗಡೆಗೆ ಬರದೇ ಇರೋ ರೀತಿ. ಇದು ಏನಪ್ಪ ಅಂದರೆ ಇದು ರಾಜರ ಕೋಟೆ ಇದ್ದಾಗೆ ಈ ಬೆಳೆಗಳೆಲ್ಲ ಮಹಾರಾಜ ಮಹಾರಾಣಿ ಮಗಳು ಈ ಥರ. ಇಲ್ಲಿ ನೋಡಿ ರಾಜರ ಕೋಟೆಯಲ್ಲಿ ಇವು ಶತ್ರು ಕೀಟ ಮಿತ್ರ ಕೀಟಗಳು ಕಾಯ್ತಾ ಇರ್ತವೆ ಮತ್ತು ಶತ್ರು ಕೀಟ ಬಂದ ತಕ್ಷಣ ಆ ಕಡೆನೇ ಓಡಿಸ್ತೇವೆ. ಅದಕ್ಕೆ ಇದು ಒಣಗೋಡೆ ಅಂತ, ಲೈವ್ ಫ್ಯಾಂಕ್ಸ್. ಇದು ಒಂಥರ ಗೋಡೆ ಥರ ಮತ್ತು ತೋಟಕ್ಕೆ ಮತ್ತು ನಮಗೆ ರಕ್ಷಣೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನೋಡಿ, ನಮಗೆ ಬೆಲೆ ಬಾಳುವಂಥ ಚಿನ್ನದಂಥ ಬೆಲೆ ಬಾಳುವಂಥ ಟೀಕ್ ಮರ ಹಾಕಿದ್ದೀವಿ ನೋಡಿ. ಟೀಕ್ ಮತ್ತು ರೋಸ್ವುಡ್ಡು ಇವೆಲ್ಲ ನಮಗೆ ಬರುತ್ತೆ. ಮತ್ತು ಇವತ್ತು ಜಮೀನನ್ನು ತಗೊಂಡ್ರೆ ಎಲ್ಲ ಏನು ಹೇಳ್ತಾರೆ, ಬಂದೋಬಸ್ತ್ ಮಾಡ್ಕೋಬೇಕು, ಫಸ್ಟು ದನ ಕರ ಮನುಷ್ಯರು ಎಲ್ಲರೂ ಬರ್ತಾರೆ ಅಂಥೇಳಿ ದುಡ್ಡು ಕಲ್ಲು ತಂತಿ ಈಗ ಹಾಕಿ ಬಂಡವಾಳ ಸಾಯಿಗಳನ್ನ ದಪ್ಪ ಮಾಡ್ತಾರೆ. ಆದರೆ ಇಲ್ಲಿ ಅದು ಕೂಡ 0 ಬಜೆಟು. ನೋಡಿ ಕೌಳಿಕಾಯಿ ನೋಡಿ, ಈ ಮುಳ್ಳು ಚುಚ್ಚಿದ್ರೆ 2 ದಿನ ಉರಿತದೆ. ಮತ್ತು ಈ ಇದರಲ್ಲಿ ಕೌಳಿಕಾಯಿ ಅಂತೇಳಿ ಉಪ್ಪಿನಕಾಯಿಗೆ 1 kg 100 ರೂಪಾಯಿ, 50ರಿಂದ 100 ರೂಪಾಯಿ ಬರುವಂಥ ನೋಡಿ ಇಲ್ಲಿ ಕೌಳಿಕಾಯಿ ಬಿಡ್ತದೆ. ಮತ್ತು ಯಾವುದೇ ದನ ಕರ ಮತ್ತು ಗಾಳಿ ಮತ್ತು ಎಲ್ಲನೂ ತಡೀತದೆ. ಇದು 0 ಬಜೆಟ್ ಲೈವ್ ಫ್ಯಾಂಕ್ಸ್. ನೋಡಿ ಇಲ್ಲಿ ಕೌಳಿಕಾಯಿ ಇದೆ, ಬನ್ನಿ. ನೋಡಿ ಈ ಕೌಳಿಕಾಯಿ ಇದು ಉಪ್ಪಿನಕಾಯಿಗೆ ನೋಡಿ 75ರಿಂದ 100 ರೂಪಾಯಿ ಇದೆ. ಇದು ಒಂದು ಗಿಡ 2ರಿಂದ 5 kg ಕೊಡುತ್ತೆ. ಅಲ್ಲಿಗೆ ಒಬ್ಬೆಲೂ ದುಡ್ಡು. ಪಾಳೆಕರು 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನು ಮಾಡಿದ್ದಾರೆ, ಒಬ್ಬೆಗೂ ಕೂಡ 0 ಬಜೆಟ್ ಮಾಡಿದ್ದಾರೆ. ಮತ್ತು ನಮಗೆ ಆದಾಯ ಬರುವಂಗೆ ಮಾಡಿದ್ದಾರೆ. ಅದಕ್ಕೆ ಇದು ಲೈವ್ ಫ್ಯಾಂಕ್ಸ್. ಮತ್ತು ಟೀಕ್ ಮರಗಳೆಲ್ಲ ನಮಗಲ್ಲ, ಮುಂದಿನ ಫ್ಯೂಚರ್ಗೆ. ಬ್ಯಾಂಕಲ್ಲಿ ದುಡ್ಡು ಮಡಗಬೇಕಾಗಿಲ್ಲ. ನೋಡಿ ಈ ಮರ, ಒಂದು ಮರ ಸ್ಕ್ವೇರ್ ಫೀಟೇ 3000 ಇದೆ ಅಂಥದ್ದು. ಫಿಕ್ಸೆಡ್ ಡಿಪಾಸಿಟ್ ಇದ್ದಾಗೆ. ಮತ್ತು ನಮಗೆ ರೋಗನೂ ಬರಲ್ಲ ಎಲ್ಲ. ಅದು ಸಿಲ್ವರು, ಟೀಕು ಸಿಲ್ವರು ನಾವು ಹಾಕಿದ್ದೀವಿ. ಇದನ್ನು 6 ಅಡಿಗೆ ಹಾಕಿದ್ದೀವಿ ಮತ್ತು 12 ಅಡಿಗೆ ಟೀಕ್ ಹಾಕಿದ್ದೀವಿ. ನಾವು ಸಿಲ್ವರ್ನ ತರ್ಕೊಬಿಡ್ತೀವಿ ಮತ್ತು ಇದು ಉಳ್ಕೊಳ್ಳುತ್ತೆ. ಮತ್ತು ಇಲ್ಲೆಲ್ಲ ಕೌಳಿಕಾಯಿ ಗಿಡ ಮತ್ತು ಗ್ಲಿಸಿಡಿಯಾ ನೋಡಿ, ಇಲ್ಲೂ ಕೂಡ ಅಷ್ಟೇ ಏಕದಳ ದ್ವಿದಳ, ಇಲ್ಲೂ ಕೂಡ ಹ್ಯೂಮಸ್ ಆಗಿ ತಾನಾಗೆ ಬರ್ತಾ ಇರೋದು. ಇದು ಒಂದು ವ್ಯವಸ್ಥಿತವಾದಂಥ ರೈತ ಈ ಥರ ಮಾಡ್ಕೊಂಡ್ರೆ ಯಾರೂ ಕೂಡ. ಆದರೆ ಯೂನಿವರ್ಸಿಟಿ ಕಲ್ಲು ತಂತಿ ಹಾಕಿ ಎಲ್ಲ ಬಂಡವಾಳ ಸಾಯಿ ಬ್ಯಾಂಕಲ್ಲಿ ಸಾಲ ಕೊಟ್ಟು ಬಂಡವಾಳ ಸಾಯಿನ ಬದುಕಿಸುತ್ತೆ. ಅದು ಬೇಕೋ ಇದು ಬೇಕೋ ತಾವೇ ಡಿಸೈಡ್ ಮಾಡ್ಕೊಳ್ಳಿ. ನೋಡಿ ಬಾಳೆ, ನೋಡಿ ಬಾಳೆ ಇಲ್ಲಿ 4 ಅಡಿಕೆ ಮಧ್ಯದಲ್ಲಿ ಬಾಳೆ. ನೋಡಿ ಒಂದು ಗೊನೆ ಎಷ್ಟು ಬಂದಿದೆ, 45 kg 35 kg ಗಂಟ ಬರುತ್ತೆ ಅದು. ನೋಡಿ ಯಾವುದೇ ಗಳ ಕೊಟ್ಟಿಲ್ಲ. ಮತ್ತು ಅದ್ರ ಕೆಳಗಡೆ ಕಾಫಿ ಇದೆ ನೋಡಿ, ಇಲ್ಲೆಲ್ಲ ಅರ್ಶಿನ ಇದೆ ನೋಡಿ. ಇಲ್ಲಿ ಯಾವುದೇ ನಮ್ಮ ಕೆಲಸ ಇಲ್ಲ ಇಲ್ಲಿ. ನೋಡಿ ಅಡಿಕೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇಲ್ಲಿ ಏನು ಎಲ್ಲ ರೀಸೈಕ್ಲಿಂಗ್ ಆಗಿ ಎಲ್ಲ ರೀಸೈಕ್ಲಿಂಗ್ ಆಗ್ತಾ ಇದೆ. ಇಲ್ಲಿ ಏನಪ್ಪ ಅಂದರೆ ನಾವು ಗೊನೆ ತಿನ್ಕೋಬೇಕು, ಅಡಿಕೆ ಕಿತ್ಕೋಬೇಕು, ತಿನ್ಕೋಬೇಕು, ತಿನ್ಕೋ. ಓನ್ಲಿ ಪ್ಲಗ್ ಆ್ಯಂಡ್ ಈಟ್, ದಟ್ ಈಸ್ ಕಾಲ್ಡ್ ನ್ಯಾಚುರಲ್ ಫಾರ್ಮಿಂಗ್. ಇದೆಲ್ಲ ಕೋಕೋ. ಟೀಕು ಒಂದು ಎಕರೆಗೆ ಒಂದು 20-30 ಮರ ಬರುತ್ತೆ. ಹಾಂ ದೊಡ್ಡವಾಗಿದೆ. ಆಮೇಲೆ ಸಿಲ್ವರ್ ಇತ್ತು ಕುಯ್ಕೊಬಿಟ್ಟು ಅಲ್ಲೆಲ್ಲ ಆಮದು.
ನೋಡಿ ಇದು ಕಾಫಿ ನೋಡಿ, ಕಾಫಿ ಕಾಫಿಗಳು ಎಲ್ಲ ಝೀರೋ ಫಾರ್ಮಿಂಗ್ ಅಲ್ಲಿ ಕಾಫಿ ಇವೆಲ್ಲ. ಹಾಂ ಎಲ್ಲ ನೋಡಿ. ಇದೆಲ್ಲ 7.5 ವರ್ಷದ ತೋಟದ್ದು, ಇದು 5 ವರ್ಷದ ತೋಟ ನೋಡಿ. ಅಡಿಕೆ 4 ಅಡಿಕೆ, ಮಧ್ಯ ಬಾಳೆ ನೋಡಿ, ಪಕ್ಕದಲ್ಲಿ ಹಣ್ಣಿನ ಗಿಡ ನೋಡಿ, ಕೆಳಗಡೆ ಎಲ್ಲ ಅಲ್ಲಿ ಅರಿಶಿನ ಸೈಡಲ್ಲಿ, ಮತ್ತು ಅಲ್ಲಿ ಹ್ಯೂಮಸ್ ಸಿಸ್ಟಮ್. ಹಾಂ ಹ್ಯೂಮಸ್ ಇದೆ ನೋಡಿ. ಆ ಹ್ಯೂಮಸ್ಸಿಂದನೇ ನೋಡಿ ಎಲ್ಲ ಗ್ರಾವಿಟೇಷನಲ್ ಫೋರ್ಸ್ ಬರುತ್ತೆ ನೋಡಿ. ಇಲ್ಲಿ ಗಿಡಕ್ಕೆ ನೀರೆಲ್ಲ ಬೇಕಾಗಿರೋದು ನೋಡಿ. ಇಲ್ಲಿ ಕ್ಲೀನ್ ಫಾರ್ಮ್ ಹತ್ರ ನೋಡಿ, ಇಲ್ಲಿ ಎಲ್ಲ ಭೂಮಿ ಬಾಯ್ಬಿಟ್ಟಿದೆ ನೋಡಿ. ಇಲ್ಲೆಲ್ಲ ಭೂಮಿ ಬಾಯ್ಬಿಟ್ಟಿದೆ ನೋಡಿ. ಈ ಭೂಮಿ ಬಾಯ್ಬಿಟ್ಟಿದೆ ನೋಡಿ. ಇಲ್ಲಿ ಮಲ್ಚಿಂಗ್ ಇದೆ ಇಲ್ಲಿ ನೋಡಿ. ಇಲ್ಲಿ ಒಳಗಡೆಗೆ ನೀರು ಕೇಳ್ತಾ ಇದೆ, ಆದರೆ ಇಲ್ಲಿ ಮಲ್ಚಿಂಗಲ್ಲಿ ನೋಡಿ ಆ ಥರ ಆದರೂ ನೀರು ಬೇಕಾಗುತ್ತೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ತೇವ ಇದೆ ನೋಡಿ. ನೋಡಿ ತೇವ ಇದೆ ನೋಡಿ, ತೇವ ನೋಡಿ, ಅದಕ್ಕೆ ಮುಚ್ಚಬೇಕು ನೋಡಿ. ಇಲ್ಲಿ ಏನಾಗುತ್ತೆ ನಿಮಗೆ, 2ನೇದು ಕ್ಯಾಪಿಲರಿ ಫೋರ್ಸ್ ಹೇಳಿದೆ, 3ನೇದು ನಿಯಮಕ್ ಅಂತ, ಕಂಟ್ರೋಲಿಂಗ್ ಫೋರ್ಸ್ ಅಂತ. ಅದು ನೋಡಿ ಫೆಬ್ರವರಿ, ಮಾರ್ಚಿ, ಏಪ್ರಿಲ್, ಮೇನಲ್ಲಿ ಮಳೆ ಬರುತ್ತಲ್ಲ, ಆವಾಗ ಕಂಟ್ರೋಲಿಂಗ್ ಫೋರ್ಸ್. ಅವಾಗ ಏನು ಮಾಡುತ್ತೆ, ಮಳೆ ಮರ ಗಿಡ ಭೂಮಿನ ಅಳ್ಗಾಡ್ಸ್ಕೊಂಡು ಅದನ್ನು ಮುಚ್ಚುತ್ತೆ. ಮುಚ್ಚಿದಾಗ ಏನಾಗುತ್ತೆ, ಪುನಃ ತೆರೀತದೆ, ಮಳೆ ಬರುತ್ತೆ, ಆಮೇಲೆ ಭೂಮಿ ತೆರೀತದೆ, ಪುನಃ ಮುಚ್ಚುತ್ತೆ ನೋಡಿ. ಈ 3, ಒಂದು ಗ್ರಾವಿಟೇಷನಲ್, ಇನ್ನೊಂದು ಕೆಪಿಲರಿ, ಇನ್ನೊಂದು ಕಂಟ್ರೋಲಿಂಗ್ ಫೋರ್ಸ್, ಒಂದು ಗುರುತ್ವಾಕರ್ಷಣ ಬಲ, ಕೇಸಾಕರ್ಷಣ ಶಕ್ತಿ, ಇನ್ನೊಂದು ನಿಯಮಕ್. ಈ 3 ಶಕ್ತಿಗಳನ್ನ ನೇಚರೇ ಮಾಡ್ಕೊತದೆ. ನಮ್ಮದು ಏನೂ ಮಾಡುವಂಥದ್ದಿಲ್ಲ. ಅದಕ್ಕೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೆದಿರೋದು. ಆದರೆ ಇಲ್ಲಿ ಎಲ್ಲನೂ ನಾವೇ ಮಾಡ್ತೀವಿ ಅಂತ ಹೋಗಿ ನಾವು ಅಜ್ಞಾನದಲ್ಲ ಹಾಳಾಗಿದ್ದೀವಿ ನೋಡಿ. ಅದು ನೋಡಿ, ಇದು ಇಲ್ಲೇ ಮಾಡ್ಕೊತಾ ಇದೆ. ಅದಕ್ಕೆ ನಾವು ನೋಡಿ, ಅಲ್ಲಿ ತೇವಾಂಶ ಕೊಟ್ಟಿದ್ದೀವಿ, ಅಲ್ಲಿ ಹ್ಯೂಮಸ್ ಮಾಡಿದ್ದೀವಿ, ಇಲ್ಲೆಲ್ಲ ನಾವು ನೀರು ಏನೂ ಕೊಟ್ಟಿಲ್ಲ, ಆದರೂ ಕೂಡ ಗಿಡ ಎಲ್ಲ ಬರ್ತಾಯಿದೆ. ಯಾಕೆ ಬರ್ತಾಯಿದೆ ಅಂತಂದರೆ, ಆದರೆ ನಮ್ಮ ಯೂನಿವರ್ಸಿಟಿ ಏನು ಹೇಳುತ್ತೆ, ಇಲ್ಲಿ ಇಸ್ರೇಲ್ ಪದ್ಧತಿ ಅಂತ ಡ್ರಿಪ್ಪು ಸಬ್ಸಿಡಿ ಅಂತೇಳಿ ಇಲ್ಲಿಗೆ 3 ಡ್ರಿಪ್ ಕೊಡುತ್ತೆ. ಇಲ್ಲಿ ನಾವು ಅದರೆಲ್ಲ ಅವಶ್ಯಕತೆ ಇಲ್ಲ. ಇಲ್ಲಿ ನೀರಲ್ಲ ನಮಗೆ ಬೇಕಾಗಿರೋದು, ತೇವಾಂಶ ಮತ್ತು ಗಾಳಿ. ಆದರೆ ನೀವು ನೋಡಿ, ಅಲ್ಲಿಂದ ಇಲ್ಲಿಗೆ ಹೇಗೆ ನೀರು ಬರುತ್ತೆ ಅಂತಂದರೆ, ಮಧ್ಯಕ್ಕೆ ಇಲ್ಲಿ ನಾವು ಮೊದಲು ಹಿಂದೆ ಪಟ ಹೊಡಿವೋ, ಪಟಿನಲ್ಲಿ ಜಿಗಳಿಗೆ ನೀರು ಕಟ್ಬಿಟ್ಟು ಮೇಲ್ಗಡೆ ನಾಳೆ ಬಂದರೆ ವಾದ ಏರ್ಸ್ಕತ್ತೆ ಅಂತ ತೇವಾಗಿರೋದು. ಹಳ್ಳಿ ಭಾಗದಲ್ಲಿ ವಾದ ಏರ್ಸ್ಕತ್ತದೆ ಅಂತ. ಅದೇ ಥರ ನಾವು ಕೆಳಗೆ ನೀರು ಕೊಟ್ಟನ ಅಂದರೆ ಅದು ನೀರು ಚೆಂದಾಗಿ ಒಣಗಿರುತ್ತೆ, ಎಳ್ಕತ್ತದೆ ಹಿಂಗೆ ಗ್ರಾವಿಟೇಷನಲ್ ಫೋರ್ಸು. ಆ ತೇವಕ್ಕೆ ಗಿಡ ಬರುತ್ತೆ. ಅದು ಏನಪ್ಪ ಅಂದರೆ, ಇಲ್ಲಿ ಮಲ್ಚಿಂಗ್ ಮಾಡಿದ್ದೀವಲ್ಲ, ಇದು ನಮ್ಮದು ಅಷ್ಟೇ. ಮಲ್ಚಿಂಗ್ ಮಾಡೋದ್ರಿಂದ ಆ ಥರ ಇಲ್ಲ. ಅಂದರೆ ನಾವು ಮಲ್ಚಿಂಗ್ ಮಾಡದೆ ಹೋಗಿದ್ರೆ ನಮ್ಮದು ಕೂಡ ತೇವಾಂಶ ಆರೋಗಿ ಆಗ ನೀರು ಕೊಡಬೇಕು, ಮತ್ತು ಬೋರ್ವೆಲ್ ತೆಗಿಸ್ಬೇಕು ಅಂತ ನೋಡಿ. ಏನಂತ ಹೇಳುತ್ತೆ, ಎಲ್ಲ ಬೆಳೆ ಹಾಕಿದ್ದೀವಿ, ಬೋರ್ವೆಲ್ ತೆಗಿಸಿ, ಇಲ್ಲ ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡುತ್ತೆ. ಫಸ್ಟು ಯಾವುದೇ ಜಮೀನು ತಗೋಬೇಕಾದ್ರೆ ಬೋರ್ವೆಲ್ಲು ನೀರು ಬರುತ್ತಾ ಏನು ನೋಡಿ ಅಂತ. ಆದರೆ ನಮ್ಮ ತಾತ ಮುತ್ತಾತ ಇದೆಯಾ, ಆಮೇಲೆ ಬೆಳೆ ಹಾಕಿದ್ದೀವಿ, ನಾವು ಬೋರ್ವೆಲ್ ತೆಗಿಸ್ಬೇಕು, ಬೇಕಾದ್ರೆ ಬ್ಯಾಂಕ್ ನಾವು ಸಾಲ ಕೊಡ್ತೀವಿ ಅಂತ ಹೇಳುತ್ತೆ. ಆದರೆ ಕಾಡಲ್ಲಿ ರೋಡಲ್ಲಿ ಯಾರು ಬೋರ್ವೆಲ್ಲು ಇವೆಲ್ಲ ತೆಗ್ಸಿದ್ರು, ಇಲ್ಲಿ ನಿಯಮವಾಗಿ ನಡೀತಾ ಇರುತ್ತೆ.